ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮುಂಚೆಗೆ ಹೇಳಿದ್ದೆ ನಿಮಗೆ ಶಾಸ್ತ್ರೀಯ ಸ್ಥಾನಮಾನಗಳು ಪಡೆದ ಭಾಷೆಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತಂದು. ಅದು ಇವತ್ತು ಮಾಡ್ತಾ ಇದ್ದೀನಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಂದ್ರೆ ಅವು ಒಟ್ಟು ಈ ಪ್ರೆಸೆಂಟ್ ನಲ್ಲಿ 11 ಇದ್ದಾವೆ. ಇದರ ಬಗ್ಗೆ ಅಂದ್ರೆ ಇತಿಹಾಸ ತಿಳ್ಕೊಬೇಕಪ್ಪ ಅಂದ್ರೆ 1955ರಲ್ಲಿ ಆಗಿನ ರಾಷ್ಟ್ರಪತಿ ಆದಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಿಚಿ ಕೇರ್ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಷಾ ಆಯೋಗನ ರಚಿಸ್ತಾರೆ. ಬಿಚಿ ಕೇರ್ ಅಧ್ಯಕ್ಷತೆಯಲ್ಲಿ 1955ರಲ್ಲಿ ಭಾಷಾ ಆಯೋಗನ ರಚಿಸ್ತಾರೆ. ನಮ್ಮ ಸಂವಿಧಾನದಲ್ಲಿ ಮೊದಲಿಗೆ ಅಂದ್ರೆ ಈ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳಿದ್ದವು. ಈಗ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ 2025-26 ಇದು ಪ್ರೆಸೆಂಟ್ ನಲ್ಲಿ ಅಂದ್ರೆ 448 ಇದಾವೆ. ಚೆಕ್ ಮಾಡಿದ್ರೆ ಗೂಗಲ್ ಚೆಕ್ ಮಾಡಿದ್ರೆ 448 ಇದೆ. ಸಮಥಿಂಗ್ 450 ಇಲ್ಲ 450 ಪ್ಲಸ್ ಆಗಿರ್ಬೋದು ವಿಧಿಗಳು. ಒಟ್ಟು 25 ಭಾಗಗಳಿದಾವೆ. ಈಗ ಪ್ರೆಸೆಂಟ್ ನಲ್ಲಿ 12 ಅನುಸೂಚಿಗಳಿದಾವೆ. ಈ ಅನುಸೂಚಿಗಳು ಈ 25 ಭಾಗಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದ್ರೂ ವಿಡಿಯೋ ಒಂದೊಂದು ಪಾರ್ಟ್ 1, 2, 3 ಅಂತಂದು ಮಾಡ್ತೀನಿ ಯಾವಾಗಾದ್ರೂ. ಈಗ ಒಟ್ಟು 12 ಅನುಸೂಚಿಗಳಿದಾವೆ. ಅಂದ್ರೆ ಈಗ ಈ ಭಾಷೆಯ ಬಗ್ಗೆ ಸಂವಿಧಾನದಲ್ಲಿ 343ನೇ ವಿಧಿಯಲ್ಲಿ ಒಕ್ಕೂಟದ ಭಾಷೆ ಬಗ್ಗೆ ವಿವರಣೆ ಇದೆ. ಸಂವಿಧಾನದಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ ಒಟ್ಟು 22 ಭಾಷೆಗಳ ಬಗ್ಗೆ ಉಲ್ಲೇಖ ಮಾಡಿದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳನ್ನು ಅಧಿಕೃತ ಭಾಷೆ ಎಂದು ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ. ಮೊದಲಿಗೆ 8ನೇ ಅನುಸೂಚಿಯಲ್ಲಿ 14 ಭಾಷೆಗಳು ಒಳಗೊಂಡಿದ್ವು. ಪ್ರಸ್ತುತ ಅಂದ್ರೆ 22 ಭಾಷೆನ ಅದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಹೇಳ್ಬೋದು. ಈಗ ಇಲ್ಲಿ ಭಾಷೆ ವರ್ಷಗಳು ಶಾಸ್ತ್ರೀಯ ಸ್ಥಾನಮಾನಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಇದು ಈ ಅನುಸೂಚಿಯಲ್ಲಿ 22 ಭಾಷೆಗಳು ಇವು ಬೇರೆ. ನಾನು ಹೇಳ್ತಿರೋದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಬಗ್ಗೆ ಅಂದ್ರೆ ಇದು ಹೇಳ್ತಿರೋದು ಬೇರೆನೆ. ಬಟ್ ಇಲ್ಲಿ ಈ ಕಾನ್ಸೆಪ್ಟ್ ಬಂದಿರೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಿಮಗೆ ಅರ್ಥ ಆಗ್ಲಿ ಅನ್ನೋಕ್ಕೋಸ್ಕರ ನಾ ಹೇಳಿದೆ. ಇಲ್ಲಿ ತಮಿಳು ಭಾಷೆ ಇದು 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದೆ. ಸಂಸ್ಕೃತ ಭಾಷೆ 2005ರಲ್ಲಿ, ಕನ್ನಡ ಭಾಷೆ 2008ರಲ್ಲಿ, ಇದ್ರ ಜೊತೆಗೇನೆ ತೆಲುಗು 2008ರಲ್ಲಿ, ಎರಡು ಒಂದೇ ವರ್ಷದಲ್ಲಿ ಪಡೆದಿದ್ದಾವೆ. ಮಲಯಾಳಿ 2013ರಲ್ಲಿ, ಒಡಿಯಾ ಭಾಷೆ 2014ರಲ್ಲಿ, ಈಗ ರೀಸೆಂಟ್ ನಲ್ಲಿ ಅಂದ್ರೆ 2024ರಲ್ಲಿ ಇವು 5 ಭಾಷೆಗಳು ಪಡೆದಿದ್ದಾವೆ. ಇವು 5 ಭಾಷೆ ಮರಾಠಿ, ಬಂಗಾಲಿ, ಪಾಳಿ, ಅಸ್ಸಾಮಿ, ಪ್ರಾಕೃತ ಇವು 2024ರಲ್ಲಿ ಪಡೆದಿದ್ದಾವೆ. ಇದು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.